ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಸ್ವತ್ತು ಅಭಿಯಾನ. ಜನರ ಮನೆ ಬಾಗಿಲಿಗೆ ಈ ಖಾತೆ ನೀಡಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಜಿ ಪ್ರಭು ನಿರ್ದೇಶನ. ಜನಸೇವೆಗೆ ಮುಂದಾಗುವಂತೆ ಸಲಹೆ. ಆಹಾರ ಇಲಾಖೆ ಭರ್ಜರಿ ಕಾರ್ಯಾಚರಣೆ. ಅನ್ನಭಾಗ್ಯ ಅಕ್ಕಿ ರಾಗಿ ಅಕ್ರಮ ದಾಸ್ತಾನು ಗೋದಾಮು ಮೇಲೆ ದಾಳಿ. ಗೋದಾಮು ಸೀಸ್ ಮಾಡಿದ ಅಧಿಕಾರಿಗಳು. ಗೌರಿಬಿದನೂರಿನಲ್ಲಿ ಪಡಿತರ ಅಕ್ಕಿಯ ದುರುಪಯೋಗ. ಅಮ್ಮನಿಂದಲೇ ಮಕ್ಕಳ ಮನಸ್ಥಿತಿ ಬದಲಾಗಬೇಕು ಎಂದ ಬಿಜೆಪಿ ಮುಖಂಡ ಚಂದ್ರಶೇಖರ್. ಚಿಂತಾಮಣಿಯಲ್ಲಿ ಅದ್ದೂರಿ ಹಿಂದೂ ಸಮಾಜೋತ್ಸವಕ್ಕೆ ಹರಿದು ಬಂದ ಜನಸಾಗರ. ವಾರ್ತೆಗಳ ವಿವರ. ಶಿಡ್ಲಘಟ್ಟ ನಗರಸಭೆ ಸಹಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾಗರಿಕರ ಸಾರ್ವಜನಿಕ ಆಸ್ತಿಗಳಿಗೆ ಸೂಕ್ತ ದಾಖಲೆಗಳನ್ನು ಸ್ವೀಕರಿಸಿ ಅವರ ಮನೆ ಬಾಗಿಲಿಗೆ ಈ ಖಾತೆಯನ್ನು ನೀಡುವ ಸಲುವಾಗಿ ಈ ಸ್ವತ್ತು ಅಭಿಯಾನವನ್ನು ಆರಂಭಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಜಿ ಪ್ರಭುರವರು ಹೇಳಿದರು. ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ವಿವಿಧ ವಾರ್ಡ್ಗಳಲ್ಲಿ ನಗರೋತ್ಥಾನ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳನ್ನು ಪರಿಶೀಲಿಸಿ ಆನಂತರ ಕಚೇರಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಶಿಡ್ಲಘಟ್ಟ ನಗರಸಭೆಯ ವ್ಯಾಪ್ತಿಯಲ್ಲಿ 12,050 ಖಾತೆಗಳ ಪೈಕಿ ಕೇವಲ 7,000 ಖಾತೆಗಳಿಗೆ ಮಾತ್ರ ಈ ಖಾತೆಗಳನ್ನು ನೀಡಲಾಗಿದೆ. ಇನ್ನುಳಿದಂತೆ ಆಸ್ತಿಗಳಿಗೆ ಖಾತೆ ನೀಡುವ ಸಲುವಾಗಿ ಮನೆ ಮನೆಗೆ ತೆರಳಿ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡುವ ಜೊತೆಗೆ ಅಲ್ಲಿ ಒಂದು ಕ್ಯಾಂಪ್ ಹಾಕಿ ದಾಖಲೆಗಳನ್ನು ಸ್ವೀಕರಿಸಿ ಅವರಿಗೆ ಈ ಸ್ವತ್ತು ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಸ್ವತ್ತು ಅಭಿಯಾನ ನಡೆಸಲು ತೀರ್ಮಾನಿಸಲಾಗಿದ್ದು, ಮುಂದಿನ 3-4 ತಿಂಗಳ ಅವಧಿಯಲ್ಲಿ ಜಿಲ್ಲೆಯಲ್ಲಿ 90% ನಾಗರಿಕರಿಗೆ ಅವರ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಈ ಸ್ವತ್ತು ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಗರಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸಂಪನ್ಮೂಲವೂ ಸಹ ಅಗತ್ಯವಾಗಿದ್ದು, ಅದನ್ನು ಸಹ ಕ್ರೋಢೀಕರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ವಾಣಿಜ್ಯ ಕಟ್ಟಡಗಳಿಗೆ ಸಂಬಂಧಿಸಿದಂತೆ ಹಲವರು ಕಡಿಮೆ ತೆರಿಗೆಯನ್ನು ಪಾವತಿಸುತ್ತಿದ್ದು, ಹಾಗಾಗಿ ವಾಣಿಜ್ಯ ಕಟ್ಟಡಗಳಿಗೆ ಸಂಬಂಧಿಸಿದಂತೆ ಪುನರ್ ಪರಿಶೀಲಿಸಲು ನಿರ್ದೇಶನ ನೀಡಲಾಗಿದೆ ಎಂದರು. ವರ್ಷದಲ್ಲಿ 6 ಲಕ್ಷ ಜನ ಕ್ಯಾನ್ಸರ್ನಿಂದ ಸಾವು ನೋವುಗಳು ಸಂಭವಿಸುತ್ತಿದೆ ಎಂಬ ಅಂಕಿಅಂಶಗಳ ಹಿನ್ನೆಲೆಯಲ್ಲಿ ಮೈಕ್ರೋ ಪ್ಲಾಸ್ಟಿಕ್ನಿಂದ ಈ ರೋಗವು ಹರಡುತ್ತದೆ. ನಗರಸಭಾ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು. ಮುಂದಿನ 15 ದಿನದೊಳಗೆ ಚರಂಡಿಗಳಲ್ಲಿರುವ ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಮತ್ತು ಖಾಲಿ ನಿವೇಶನಗಳನ್ನು ಸ್ವಚ್ಛಗೊಳಿಸಲು ಮಾಲೀಕರಿಗೆ ಸೂಚನೆ ನೀಡಬೇಕು. ಒಂದು ವೇಳೆ ಅವರು ಸ್ಪಂದಿಸಿದ ಪಕ್ಷದಲ್ಲಿ ನಗರಸಭೆಯಿಂದಲೇ ಖಾಲಿ ನಿವೇಶನಗಳನ್ನು ಸ್ವಚ್ಛಗೊಳಿಸಿ ಅದರ ವೆಚ್ಚವನ್ನು ತೆರಿಗೆ ರೂಪದಲ್ಲಿ ವಸೂಲಿ ಮಾಡಲು ಕ್ರಮ ಕೈಗೊಳ್ಳಬೇಕು ಅಂತ ತಾಕೀತು ಮಾಡಿದ್ರು. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರ ಆಸ್ತಿಗೆ ಸಂಬಂಧಿಸಿದ ಮೂಲ ದಾಖಲೆಗಳನ್ನು ಭದ್ರಗೊಳಿಸುವ ಸಲುವಾಗಿ ಎಲ್ಲ ದಾಖಲೆಗಳನ್ನು ಮುಂದಿನ 2 ತಿಂಗಳೊಳಗೆ ಸ್ಕ್ಯಾನ್ ಆಗಬೇಕು. ಅದರ ಮೂಲಕ ರೈತರಿಗೆ ಸುಲಭವಾಗಿ ದಾಖಲೆಗಳನ್ನು ಒದಗಿಸುವಂತಹ ಕೆಲಸ ಆಗಬೇಕು. ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ 1.5 ಲಕ್ಷ ದಾಖಲೆಗಳನ್ನು ನಾಗರಿಕರಿಗೆ ನೀಡಲಾಗಿದೆ. ರೈತರು ಮತ್ತು ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಕೆಲಸಗಳಿಗಾಗಿ ಅಲೆದಾಡಿಸೋದನ್ನು ತಪ್ಪಿಸೋದೇ ಜಿಲ್ಲಾಡಳಿತದ ಮುಖ್ಯ ಗುರಿಯಾಗಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಎಂಬ ವಿಶ್ವಾಸವನ್ನು ಹೊಂದಿದ್ದೇನೆ. ಜೊತೆಗೆ ತಹಶೀಲ್ದಾರ್ಗಳಿಗೆ ತಮ್ಮ ವ್ಯಾಪ್ತಿಯಲ್ಲಿ ಕುಂದುಕೊರತೆಗಳ ಸಭೆಯನ್ನು ಕರೆದು ಸಾರ್ವಜನಿಕರಿಗೆ ಸ್ಥಳದಲ್ಲೇ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಆದೇಶಿಸಿದ್ರು. ಎ ಖಾತೆ ಕೊಡ್ತೀವಿ, ಇಲ್ಲ ಬಿ ಖಾತೆ, ಒಟ್ಟು ಅವರಿಗೆ ಈ ಖಾತೆ ಮಾಡಿಕೊಡುವಂಥದ್ದು ಸ್ಪಷ್ಟವಾಗಿ ಮಾಡ್ತೇವೆ. ಜೊತೆಗೆ ನಮ್ಮ ನಗರದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಆಸ್ತಿಗಳು, ಅದರದ್ದು ರಿಜಿಸ್ಟ್ರುಗಳು, ಪಾರ್ಕ್ ಇರಲಿ, ಆಟದ ಮೈದಾನ ಇರಲಿ, CA ಸೈಟ್ಗಳಿರಲಿ, ಇವೆಲ್ಲ ನಿರ್ವಹಣೆ ಮಾಡಬೇಕು. ಇನ್ನುಳಿದ ಇತರ ಎಲ್ಲ ಸೂಚನೆಗಳನ್ನ, ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಟ್ಟಿದ್ದೀನಿ. ತೆರಿಗೆನೂ ಕೂಡ ಒಂದು ನಗರಸಭೆ ಸಮರ್ಥವಾಗಿ ನಡಿಬೇಕಂದ್ರೆ ಸಂಪನ್ಮೂಲನೂ ಕೂಡ ಅಷ್ಟೇ ಮುಖ್ಯ. ಈಗ ಏನಾಗ್ತಾ ಇದೆ, ಕಮರ್ಷಿಯಲ್ ಇರೋ ಅಂಥವೆಲ್ಲನೂ ಸೆಲ್ಫ್ ಅಸೆಸ್ಮೆಂಟಲ್ಲಿ ಅವರು ತುಂಬ ಕಡಿಮೆ ತೆರಿಗೆಯನ್ನು ಕಟ್ತಾ ಇದ್ದಾರೆ. 2,000 ಚದರ ಅಡಿ ಇದ್ದರೆ 1,000 ಚದರ ಅಡಿ ಕಟ್ಟೋದು, ಕಮರ್ಷಿಯಲ್ಲಿಗೆ ಬಳಸ್ತಾ ಇದ್ದರೆ ಮನೆಗೆ ತೆರಿಗೆ ಕಟ್ಟೋದು. ಹಾಗಾಗಿ ಮೊದಲನೇ ಹಂತದಲ್ಲಿ ಎಲ್ಲ ವಾಣಿಜ್ಯ ಕಟ್ಟಡಗಳೇನಿದ್ದಾವೆ ಇನ್ನೊಮ್ಮೆ ಎಲ್ಲ ಪರಿಶೀಲನೆ ಮಾಡ್ತೀವಿ. ಏನು ತೆರಿಗೆ ಕಟ್ಟಿದ್ದಾರೆ ಏನು ಅನ್ನೋದನ್ನ ಮಾಡ್ತೀವಿ. ಒಂದಷ್ಟು ಸಂಪನ್ಮೂಲ ಬಂದರೆ ಅದನ್ನು ಮೌಲ್ಯಯುತವಾಗಿ ಯಾವುದೇ ಕಳಪೆ ಕಾಮಗಾರಿಗಳಿಗೆ ಅವಕಾಶ ಇಲ್ಲದಲೆ, ದುರುಪಯೋಗಕ್ಕೆ ಅವಕಾಶ ಇಲ್ಲದಲೆ ಅದನ್ನು ನಾನು ಮೇಲುಸ್ತುವಾರಿ ಮಾಡ್ತೀನಿ. ಅವರೆಲ್ಲರಿಗೂ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀನಿ. ಒಂದೇ ಒಂದು ದೂರು ಕಳಪೆ ಕಾಮಗಾರಿ ಆಗಿದೆ ಅಂತ ಬಂದರೆ ಸಂಬಂಧಪಟ್ಟವರು ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ಆ ಎಲ್ಲ ವಿಚಾರಗಳನ್ನು ಕೂಡ ಗಟ್ಟಿಗೊಳಿಸ್ತೀವಿ. ಒಂದು ಒಳ್ಳೆಯ ಆಡಳಿತ ನಗರಸಭೆ ವ್ಯಾಪ್ತಿನಲ್ಲಿ, ಇಡೀ ಜಿಲ್ಲೆನಲ್ಲಿ, ಬರೀ ಶಿಡ್ಲಘಟ್ಟ ಒಂದಂತಲ್ಲ, ಎಲ್ಲ ಕಡೆನೂ ಸ್ವಚ್ಛತೆ ಹೇಗೆ ಮಾಡ್ತೀವಿ, ನಮ್ಗೆ ನೀಲಿ ನಕ್ಷೆ ಇರಬೇಕು. 1 ತಿಂಗಳಲ್ಲಿ ಎಷ್ಟು ವಾರ್ಡ್ ಕ್ಲೀನ್ ಮಾಡ್ತೀನಿ, 2 ತಿಂಗಳಲ್ಲಿ ಎಷ್ಟು ಮಾಡ್ತೀನಿ, 3 ತಿಂಗಳಲ್ಲಿ ಎಷ್ಟು ಮಾಡ್ತೀನಿ, ಎಷ್ಟು ಮೀಟರ್ ಚರಂಡಿ ಸ್ವಚ್ಛತೆ ಮಾಡ್ತೀನಿ, ಇವೆಲ್ಲವೂ ಕೂಡ ಪ್ರತಿ ವ್ಯಕ್ತಿಗೆ ಗುರಿಯನ್ನು ಕೊಡ್ತೀವಿ, ಸಿಬ್ಬಂದಿಗಳಿಗೆ ಗುರಿಯನ್ನು ಕೊಡ್ತೀವಿ, ಕೆಲಸ ಮಾಡಿಸ್ತೀವಿ. ಅನ್ನಭಾಗ್ಯ ಹೆಸರಲ್ಲಿ ಸರ್ಕಾರಗಳು ನಡೆಸುತ್ತಿರುವ ಪಡಿತರ ಆಹಾರ ಪದಾರ್ಥಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವ ಆರೋಪಗಳು ಈ ಹಿಂದಿನಿಂದಲೂ ಕೇಳಿಬರುತ್ತಿದೆ. ಇದೀಗ ಅದಕ್ಕೆ ನಿದರ್ಶನ ಗೌರಿಬಿದನೂರಿನಲ್ಲಿ ದೊರೆತಿದೆ.
ಅನ್ನಭಾಗ್ಯ ಅಕ್ಕಿ ರಾಗಿ ದುರುಪಯೋಗ ಪಡಿಸುತ್ತಿರುವ ದೃಢಪಟ್ಟ ಹಿನ್ನೆಲೆ ಗೋದಾಮು ಸೀಸ್ ಮಾಡಲಾಗಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ ಯೋಜನೆ ಗೌರಿಬಿದನೂರಿನಲ್ಲಿ ದುರುಪಯೋಗವಾಗುತ್ತಿದೆ. ಬಡವರಿಗೆ ವಿತರಿಸಬೇಕಿದ್ದ ಪಡಿತರ ಅಕ್ಕಿ ಮತ್ತು ರಾಗಿಯನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಗೋದಾಮಿನ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಮಿಂಚಿನ ದಾಳಿ ನಡೆಸಿದ್ದಾರೆ. ತಾಲೂಕು ಆಡಳಿತದ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ನಗರ ಹೊರವಲಯದ ಮಾರುಕಟ್ಟೆಯಲ್ಲಿದ್ದ ಅಕ್ರಮ ದಾಸ್ತಾನು ಮಳಿಗೆಯನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಗೌರಿಬಿದನೂರು ನಗರ ಹೊರವಲಯದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಮಳಿಗೆಯಲ್ಲಿ ಸರ್ಕಾರ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಹಸಿವು ನೀಗಿಸಲು ಉಚಿತವಾಗಿ ಪಡಿತರ ವಿತರಿಸುತ್ತಿದೆ. ಆದರೆ ಗೌರಿಬಿದನೂರು ತಾಲೂಕಿನಲ್ಲಿ ಈ ಅಕ್ಕಿ ಮತ್ತು ರಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪುವ ಮೊದಲೇ ಕಳ್ಳ ಮಾರ್ಗದ ಮೂಲಕ ಗೋದಾಮು ಸೇರ್ತಿದೆ ಅನ್ನೋ ದೂರುಗಳು ಕೇಳಿಬಂದಿದ್ವು. ಇನ್ನು ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಆಹಾರ ಇಲಾಖೆಯ ಶಿರಸ್ತೇದಾರ್ ಪುಷ್ಪಲತಾ ಕೆ ನೇತೃತ್ವದ ತಂಡ ದಾಳಿ ನಡೆಸಿದೆ. ಅನ್ನಭಾಗ್ಯದ ಅಕ್ಕಿ ರಾಗಿ ಅಕ್ರಮ ದಾಸ್ತಾನು ಗೋದಾಮು ವೀಕ್ಷಣೆಗೆ ಬಂದಾಗ ಆಹಾರ ಇಲಾಖೆಯ ಶಿರಸ್ತೇದಾರ್ ಪುಷ್ಪಲತಾ ಮಾತನಾಡಿ 50 ಕೆಜಿ ಹೊಂದಿರುವ 8 ಚೀಲದ ಅಕ್ಕಿ ರಾಗಿ ಮೂಟೆಗಳು ನನ್ನ ಗಮನಕ್ಕೆ ಬಂದಿದೆ. ತಹಶೀಲ್ದಾರ್ ಗಮನಕ್ಕೆ ತರುವಂತ ಕೆಲಸ ಮಾಡ್ತೇನೆ ಅಂದ್ರು. ಸಂಜೆ 6 ಗಂಟೆ ಹಂಗೆ ಶ್ರೀ ಅರುಣ್ ಕುಮಾರ್ ಅವರು ಫೋನ್ ಮಾಡಿದ್ರು. ಆ ಪ್ರಕಾರ 4 ಗಂಟೆಯಲ್ಲಿ ನಾನು ಬಂದಿದ್ದೀನಿ ಈ ಪ್ಲೇಸಿಗೆ, APMC ಯಾರ್ಡಿಗೆ. ಇಲ್ಲಿ ಬಂದ ತಕ್ಷಣ ಅವರು ಓನರ್ಗೆ ಫೋನ್ ಮಾಡಿದ್ದೆ, ಬಟ್ ಅವ್ರು ಇಲ್ಲಿವರೆಗೂ ಬರಲಿಲ್ಲ, ಕಾಯಿಸಿದ್ರು, ಇಲ್ಲೇ ಇದೀವಿ ಅಲ್ಲೇ ಇದೀವಿ ಅಂತ. ಇವಾಗ ಯಾರೋ ಅವ್ರ ಅಸಿಸ್ಟೆಂಟ್ ಬಂದು ಕೊಟ್ಟಿದೆ, ಬೀಗ ತೆಗೆದು ಓಪನ್ ಮಾಡಿದ್ದಾರೆ. ಇದರಲ್ಲಿ ರೇಷನ್ ಒಂದು 8 ಕೆಜಿ ಅಕ್ಕಿ ಇದೆ, ನಮ್ದು ಚೀಲನೂ ಸಿಕ್ಕಿದೆ. 50 ಕೆಜಿದು 8 ಚೀಲ ಅಕ್ಕಿ ಸಿಕ್ಕಿದೆ. ಮತ್ತೆ ರಾಗಿನೂ ಸುಮಾರಿದೆ. ಅದಕ್ಕೆ ಅವರು ಬೆಳಿಗ್ಗೆ ಡಾಕ್ಯುಮೆಂಟ್ಸ್ ತಗೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಸಾಹೇಬರು ಟೌನಲ್ಲಿಲ್ಲ, ಅದಕ್ಕೆ ಸಾಹೇಬ್ರ ಗಮನಕ್ಕೆ ಬೆಳಿಗ್ಗೆ ಸದ್ಯಕ್ಕೆ ಸೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ನಮ್ಮ ಸಾಹೇಬ್ರು ಬಂದಮೇಲೆ ಅವ್ರು ಏನು ಹೇಳ್ತಾರೆ, ಇವ್ರು ಏನು ಪಾರ್ಟಿ ಇದ್ದಾರೆ, ಅವ್ರು ಏನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತಾರೆ, ಅದ್ರ ಮೇಲೆ ಆ್ಯಕ್ಷನ್ ತಗೋತೀವಿ. ತಾಲೂಕು ಮಟ್ಟದ ಅಧಿಕಾರಿಗಳಾದ ಖಾರ್ದಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ಪೊಲೀಸ್ ಠಾಣಾ ಸಿಬ್ಬಂದಿ ಉಪಸ್ಥಿತರಿದ್ದರು. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಮಕ್ಕಳ ಮನಸ್ಥಿತಿ ಬದಲಾಯಿಸುವ ಮಹತ್ತರ ಕಾರ್ಯ ತಾಯಿಯಿಂದ ಮಾತ್ರ ಸಾಧ್ಯ. ಶಿವಾಜಿ ಮನಸ್ಥಿತಿ ಬದಲಾಯಿಸಿದ ಜೀಜಾಬಾಯಿ ಮಹತ್ತರ ಕಾರ್ಯದಿಂದಾಗಿ ಇಂದು ಹಿಂದೂ ಸಮಾಜ ಹಾಗೂ ಹಿಂದೂಸ್ತಾನ ಉಳಿದುಕೊಂಡಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಎಚ್.ಎಸ್. ಚಂದ್ರಶೇಖರ್ ಹೇಳಿದರು. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ನಡೆದ ಹಿಂದೂ ಸಮಾಜೋತ್ಸವದಲ್ಲಿ ಮಾತನಾಡಿ ಬಿಜೆಪಿ ರಾಜ್ಯ ವಕ್ತಾರ ಎಚ್.ಎಸ್. ಚಂದ್ರಶೇಖರ್, ದೇಶದೆಲ್ಲೆಡೆ ಮುಸ್ಲಿಂ ಆಡಳಿತ ಇದ್ದು ಹಿಂದೂಗಳನ್ನ ಮತಾಂತರಗೊಳಿಸೋದೇ ಪ್ರಮುಖ ಉದ್ದೇಶ ಎಂಬಂತೆ ನಡೆದುಕೊಳ್ಳುತ್ತಿದ್ದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಿಂದೂ ಧರ್ಮದ ಕುರಿತು ಸ್ವದೇಶಿ ಪ್ರೇಮದ ಬಗ್ಗೆ ಶಿವಾಜಿಗೆ ತಾಯಿ ಜೀಜಾಬಾಯಿ ಜಾಗೃತಿ ಮೂಡಿಸಿದ್ದರಿಂದ ಕಾರ್ಯನಿರ್ವಹಿಸಿದ ಶಿವಾಜಿ ಮಹಾರಾಜ ಒಂದು ಸಾಮ್ರಾಜ್ಯ ಕಟ್ಟಲು ಸಾಧ್ಯವಾಯಿತು ಅಂದರು. ಹಿಂದೂಸ್ತಾನ ಉಳಿಯಲು ಅಂದು ಸಾಧ್ಯವಾಯಿತು. ಶಿವಾಜಿ ಮಹಾರಾಜ ಜಾತಿ ಪದ್ಧತಿಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ್ದ. ವಿರೋಧಿಗಳ ಪಾಲಿಕೆ ಸಿಂಹ ಸ್ವಪ್ನವಾಗಿದ್ದ. ಯಾರ ಬಳಿ ಶಿಕ್ಷಣ ಪಡೆದರೆ ತಮ್ಮ ಮಗುವಿನ ಭವಿಷ್ಯ ಉಜ್ವಲವಾಗಿರುತ್ತದೆ ಹಾಗೂ ರಾಷ್ಟ್ರದ ಭದ್ರತೆ ಸಾಧ್ಯವಾಗುವುದೋ ಅಂತಹ ಗುರುವಿನ ಬಳಿ ತಮ್ಮ ಮಗುವನ್ನು ಕಳಿಸಬೇಕೆಂಬ ನಿರ್ಧಾರವನ್ನು ಪೋಷಕರು ಮಾಡಬೇಕಿದೆ. ಇಂತಹ ನಿರ್ಧಾರಗಳಿಂದ ಅಂತಹ ಮಕ್ಕಳು ಶಿವಾಜಿ ಮಹಾರಾಜರಂತೆ ತೇಜಸ್ಸಿನ ವ್ಯಕ್ತಿತ್ವವನ್ನು ಹೊಂದುತ್ತಾರೆ ಅಂತ ಹೇಳಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮನಸ್ಥಿತಿ ಬದಲಾಯಿಸುವ ಹಾಗೂ ಸಾಮಾನ್ಯನ ಅಸಾಮಾನ್ಯರಾಗಿಸುವ ಕಾಯಕವನ್ನು ನಿರ್ವಹಿಸುತ್ತಿದೆ. ಗುಲಾಮಗಿರಿಯಿಂದ ಹೊರಬರುವ ವರ್ಷಗಳ ಹಿಂದೆ ಜನ್ಮ ತಾಳಿದ RSS ಮನಸ್ಥಿತಿಯಿಂದ ಕಾರ್ಯವನ್ನು ನಿರ್ವಹಿಸುತ್ತಿದೆ. ನೂರು ತನ್ನ ವೈಚಾರಿಕ ಚಿಂತನೆಯಿಂದ ಹಿಂದೂ ಸಮಾಜದ ಭದ್ರ ಬುನಾದಿಗೆ ಕಂಕಣಬದ್ಧವಾಗಿದ್ದು ಮುನ್ನಡಿತಾ ಬಂದಿದೆ ಎಂದರು. ಪ್ರತಿಯೊಬ್ಬ ವ್ಯಕ್ತಿಯು ಪಂಚಶೀಲ ತತ್ವಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡಾಗ ಜಗತ್ತಿನ ಯಾವುದೇ ಶಕ್ತಿ ಅವರನ್ನು ಮಣಿಸಲು ಸಾಧ್ಯವಿಲ್ಲ ಅಂದರು. ಶೀಲವಂತ, ಸಂಸ್ಕಾರವಂತ, ಧರ್ಮ ಪಾಲನೆ, ನನ್ನ ಕುಟುಂಬ, ನನ್ನ ಸಮಾಜ, ನನ್ನ ಪರಿಸರ ಇತ್ಯಾದಿ ಚಿಂತನೆಗಳನ್ನು ಅಳವಡಿಸಿಕೊಂಡು ಮುನ್ನಡೆದಾಗ ಜಗತ್ತಿನ ಯಾವುದೇ ಶಕ್ತಿ ಅವನನ್ನು ಮಣಿಸಲು ಸಾಧ್ಯವೇ ಇಲ್ಲ ಅಂದರು. ಹಿಂದಿನ ಕಾಲದಲ್ಲಿ ಆಚರಣೆಯಲ್ಲಿದ್ದ ಹಲವಾರು ಸಾಮಾಜಿಕ ಪಿಡುಗುಗಳನ್ನು ಹಲವಾರು ಮಂದಿ ದಾರ್ಶನಿಕರು, ಗುರುಗಳು ನಿವಾರಣೆ ಮಾಡಿದ್ದು ಎಂದಿಗೂ ಅಲ್ಲಲ್ಲಿ ಆಚರಣೆಯಲ್ಲಿರುವಂತಹ ಅಸ್ಪೃಶ್ಯತೆ ಸಂಪೂರ್ಣವಾಗಿ ಹೋಗಲಾಡಿಸಿದಾಗ ದೇಶ ವಿಶ್ವಗುರು ಆಗೋದ್ರಲ್ಲಿ ಸಂದೇಹವಿಲ್ಲ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಕಾರ್ಯನಿರ್ವಹಿಸಬೇಕಿದೆ ಎಂದರು. RSS ವಿಚಾರಗಳು 100 ವರ್ಷ ಕಳೆದರೂ ಜೀವಂತವಾಗಿರಲು ಹಾಗೂ ಅವುಗಳನ್ನು ಮುಂದುವರಿಸಿಕೊಂಡು ಹೋಗ್ತಿರೋದರ ಅಂಗವಾಗಿ ದೇಶದೆಲ್ಲೆಡೆ ಅಧಿಕಾರ ಚುಕ್ಕಾಣಿ RSS ಚಿಂತನೆಯ ಆಡಳಿತದ ಪಾಲಾಗ್ತಿರೋದನ್ನು ಕಾಣ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಇದರ ವ್ಯಾಪ್ತಿ ಮತ್ತಷ್ಟು ವಿಸ್ತಾರವಾಗಿ
ಅನುಕೂಲವಾಗಲಿದೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದರು. ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ, ಜಿಎನ್ ವೇಣುಗೋಪಾಲ್, ಅಪ್ಪಾಜಿ ರೆಡ್ಡಿ, ಎಚ್ ನಾರಾಯಣಸ್ವಾಮಿ, ನಾಗರಾಜ್ ಹಾಜರಿದ್ದರು. ಇಮ್ರಾನ್ ಖಾನ್, ಆರ್ಕೆ, ಚಿಂತಾಮಣಿ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಾಣಿಜ್ಯ ನಗರಿ ಚಿಂತಾಮಣಿ ಸಂಪೂರ್ಣ ಕೇಸರಮಯವಾಗಿತ್ತು. ಎಲ್ಲೆಲ್ಲೂ ಕೇಸರಿ ಬಾವುಟಗಳು, ಭಾರತ ಮಾತೆಯ ಜೊತೆಗೆ ಶ್ರೀರಾಮನ ಮೆರವಣಿಗೆ ಜೊತೆಗೆ ಎಲ್ಲೆಲ್ಲೂ ಹಿಂದೂ ಪರ ಘೋಷಣೆಗಳು ಮುಗಿಲು ಮುಟ್ಟಿದ್ದವು. ಒಟ್ಟಿನಲ್ಲಿ ಇಡೀ ಚಿಂತಾಮಣಿ ನಗರ ಕೇಸರಿಮಯವಾಗಿತ್ತು ಎಂದರೆ ತಪ್ಪಾಗಲಾರದು. ಚಿಂತಾಮಣಿ ನಗರದಲ್ಲಿ ಹಿಂದೂ ಸಮಾಜೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ಶೋಭಾಯಾತ್ರೆ ಅತ್ಯಂತ ವೈಭವ ಪ್ರೇರಿತವಾಗಿ ನೆರವೇರಿತು. ಸಾವಿರಾರು ಜನರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದ್ರು. ನಗರದಾದ್ಯಂತ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು. ನಗರದ ಪಾಲಿಟೆಕ್ನಿಕ್ ಮೈದಾನದಿಂದ ಆರಂಭವಾದ ಭವ್ಯ ಶೋಭಾಯಾತ್ರೆ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿತು. ಯಾತ್ರೆಯ ಉದ್ದಕ್ಕೂ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗುವ ಜೊತೆಗೆ ಕೇಸರಿ ಧ್ವಜಗಳು ಜನರಲ್ಲಿ ಉತ್ಸಾಹ ತುಂಬಿದ್ವು. ಮೆರವಣಿಗೆಯು ಅಂತಿಮವಾಗಿ ಮತ್ತೆ ಪಾಲಿಟೆಕ್ನಿಕ್ ಮೈದಾನಕ್ಕೆ ತಲುಪುವ ಮೂಲಕ ಮುಕ್ತಾಯಗೊಳ್ತು. ಶೋಭಾಯಾತ್ರೆಯಲ್ಲಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಎಲ್ಲ ಸಮುದಾಯದವರು ಭಾಗವಹಿಸಿದ್ರು. ದೇವನಹಳ್ಳಿ ವೇಣುಗೋಪಾಲ್, ಎಂಆರ್ ಬಾಬು, ಸತ್ಯನಾರಾಯಣ್, ಮಹೇಶ್ ಪಾಲ್ಗೊಂಡಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಸೂಕ್ತ ವ್ಯವಸ್ಥೆ ಮಾಡಿತ್ತು. ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗನ್ನಾಥ್ ರೈ ಹಾಗೂ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಇಮ್ರಾನ್ ಖಾನ್, ಆರ್ಕೆ, ಚಿಂತಾಮಣಿ, ರಾಯಲ್ಸ್ ಕನ್ನಡ. ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ 12ನೇ ಶತಮಾನದ ಶರಣ ಮಾಚಿದೇವರ ಜಯಂತಿ ನಡೆಯಿತು. ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾ ಮುನಿರಾಜು, ಉಪಾಧ್ಯಕ್ಷೆ ಮುನಿರಾಜಪ್ಪ ದಿಲ್ರಾಜ್ ಹಾಗೂ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಸೇರಿದಂತೆ ಮಡಿವಾಳ ಸಮುದಾಯದವರು ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ 12ನೇ ಶತಮಾನದ ಶರಣ ಮಾಚಿದೇವರ ಜಯಂತಿ ನಡೆಯಿತು. ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾ ಮುನಿರಾಜು, ಉಪಾಧ್ಯಕ್ಷ ಮುನಿರಾಜಪ್ಪ ದಿಲ್ರಾಜ್ ಹಾಗೂ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಸೇರಿದಂತೆ ಮಡಿವಾಳ ಸಮುದಾಯದವರು ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಪಿಡಿಒ ಗಂಗರಾಜು ಮಾತನಾಡಿ, ಶರಣರ ಅಗ್ರಗಣ್ಯ ಬಳಗದಲ್ಲಿ 12ನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ, ಜಾತೀಯತೆ, ಮೇಲು ಕೀಳು ತಾರತಮ್ಯ, ಅಸ್ಪೃಶ್ಯತೆ, ಮೂಢನಂಬಿಕೆಗಳು ಸೃಷ್ಟಿ, ದುರ್ಬಲರ ಶೋಷಣೆ, ಜಾತೀಯತೆ, ಮೇಲು ಕೀಳು ತಾರತಮ್ಯ, ಅಸ್ಪೃಶ್ಯತೆ, ಮೂಢನಂಬಿಕೆಗಳ ಸೃಷ್ಟಿ, ಶಿಕ್ಷಣದಲ್ಲಿ ಅವಕಾಶ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೊಳಗಾಗಿದ್ರು. ಇವುಗಳೆಲ್ಲವುಗಳಿಂದ ಮಹಿಳೆಯರು, ವೃತ್ತಿನಿರತ ಶ್ರಮಜೀವಿಗಳು, ಬಡವರು, ದೀನದಲಿತರು ನಿರಾಶೆ, ಹತಾಶೆಗೊಂಡು ಅಸಹನೀಯ ಬದುಕಿಗೆ ತುತ್ತಾಗಿದ್ರು. ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸವ ಮಾಚಿದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡ್ರು ಅಂದ್ರು. ಅದು ಖಾಸಗಿ ಶಾಲೆ, ಅದರಲ್ಲೂ ಪ್ರಾಥಮಿಕ ಪೂರ್ವ ಶಿಕ್ಷಣ ನೀಡೋ ಶಾಲೆ. ಇಂತಹ ಶಾಲೆಗೆ ಬರೋದೆಲ್ಲ ಪುಟ್ಟ ಮಕ್ಕಳು. ಇಂತಹ ಮಕ್ಕಳು ಬರೋ ಶಾಲೆಯ ಮುಂದೆ ತಿಪ್ಪೆಯಂತೆ ಕಸ ಹಾಕಿ ಸ್ಥಳೀಯರು ಗೊಬ್ಬೆಬ್ಬಿಸಿದ್ದರು. ಇದು ಶಾಲೆಗೆ ಮಾತ್ರವಲ್ಲ, ಶಾಲೆಗೆ ಬರೋ ಮಕ್ಕಳಿಗೂ ಕಳಂಕ ತರುವ ರೀತಿಯಲ್ಲಿತ್ತು. ಹಾಗಾಗಿ ಆ ಖಾಸಗಿ ಶಾಲಾ ಸಿಬ್ಬಂದಿ ಮಾಡಿದ್ದು ಏನು ಗೊತ್ತಾ? ನೀವೇ ನೋಡಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ರೋಸ್ ಮೌಂಟ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲ್ ಅಂತ.
ಈ ಶಾಲೆಯ ಎದುರಿನಲ್ಲೇ ಇರುವ ಖಾಸಗಿ ನಿವೇಶನದಲ್ಲಿ ಈ ಪ್ರದೇಶದ ಸ್ಥಳೀಯರೆಲ್ಲ ಕಸ ತಂದು ಹಾಕ್ತಿದ್ರು. ನಗರಸಭಾ ಕಸದ ವಾಹನ ಬಂದರೂ ಆ ವಾಹನಕ್ಕೆ ನೀಡಲು ಸೋಮಾರಿತನ ಕಾಡ್ತಿರುವ ನಾಗರಿಕರು ಮಧ್ಯಾಹ್ನದ ನಂತರ ಯಾರೂ ಇಲ್ಲದ ವೇಳೆ ಬಂದು ಇದೇ ಖಾಲಿ ನಿವೇಶನದಲ್ಲಿ ಕಸ ಹಾಕ್ತಿದ್ರು. ಶಾಲೆಯ ಮುಂದೆ ತಿಪ್ಪೆ ಇದ್ರೆ ಶಾಲೆಗೆ ಗೌರವ ಬರಲು ಸಾಧ್ಯವೇ? ಹಾಗಾಗಿ ಈ ಖಾಸಗಿ ಶಾಲಾ ಸಿಬ್ಬಂದಿ ಇಂದು ವಿನೂತನ ಕಾರ್ಯಕ್ಕೆ ಮುಂದಾಗಿದ್ರು. ಪ್ರತಿನಿತ್ಯ ಕಸ ತಂದು ಹಾಕೋದು, ಅದು ತಿಪ್ಪಿಯಾಗಿ ಪರಿವರ್ತನೆಯಾಗೋದು ಕಂಡು ಬೇಸರಗೊಂಡ ಈ ಶಾಲಾ ಸಿಬ್ಬಂದಿ ಇಂದು ಶಾಲೆಯ ಮುಂದೆ ಇದ್ದ ಕಸದ ರಾಶಿಯನ್ನು ತೆರವು ಮಾಡಿ ಆ ಖಾಲಿ ನಿವೇಶನದ ಒಳಗೆ ಹೋಗಲು ಸಾಧ್ಯವಾಗದಂತೆ ಪರದೆ ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಕಸ ಹಾಕಬಾರದು ಅಂತ ನಾಮಫಲಕ ಹಾಕಿದ್ದಾರೆ. ಜೊತೆಗೆ ಕಸ ಹಾಕ್ತಿದ್ದ ಜಾಗವನ್ನು ಸಾರಿಸಿ ರಂಗೋಲಿಯನ್ನು ಹಾಕಿದ್ದಾರೆ. ಇದರಿಂದ ಇನ್ನು ಮುಂದೆ ಈ ಜಾಗದಲ್ಲಿ ಕಸ ಹಾಕೋದು ತಪ್ಪುತ್ತದೆ ಎಂಬ ನಂಬಿಕೆಯಲ್ಲಿ ಈ ಶಾಲಾ ಸಿಬ್ಬಂದಿ ಇದ್ದಾರೆ. ಆದರೆ ಖತರ್ನಾಕ್ ಸ್ಥಳೀಯರು ಇಲ್ಲಿ ಕಸ ಹಾಕೋದನ್ನ ಬಿಡ್ತಾರಾ ಇಲ್ವಾ? ಇಲ್ಲಿ ಬಿಟ್ಟು ಮತ್ತೊಂದು ಕಡೆ ತಿಪ್ಪೆ ಮಾಡಲಿದ್ದಾರಾ? ಕಾದ್ ನೋಡಬೇಕಿದೆ. ಗ್ರಾಮೀಣ ಪ್ರದೇಶದಲ್ಲಿರುವ ಬಡವರಿಗೆ ಅತಿ ಕಡಿಮೆ ದರದಲ್ಲಿ ಗುಣಮಟ್ಟದ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ಒದಗಿಸುವುದೇ ನಮ್ಮ ಮುಖ್ಯ ಗುರಿ ಎಂದು ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಅಬ್ರಾರ್ ಮೊಹಮ್ಮದ್ ಹೇಳಿದರು. ಶಿಡ್ಲಘಟ್ಟ ನಗರದ ಸಾಯಿ ಪಾಲಿ ಕ್ಲಿನಿಕ್ನಲ್ಲಿ ಬೆಂಗಳೂರಿನ ಇವನ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಆಯೋಜಿಸಿದ್ದ ಉಚಿತ ಆರೋಗ್ಯ ಅರಿವು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಅಬ್ರಾರ್ ಮೊಹಮ್ಮದ್, ಸಾಮಾನ್ಯವಾಗಿ ನಗರ ಪ್ರದೇಶದಲ್ಲಿ ಚಿಕಿತ್ಸೆ ಹೋಲಿಸಿದ್ರೆ ಗ್ರಾಮೀಣ ಪ್ರದೇಶದ ಜನ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸೋದು ಕಡಿಮೆ. ಹೀಗಾಗಿ ಅವರಿಗೆ ಅತಿ ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡೋದೇ ನಮ್ಮ ಆದ್ಯ ಕರ್ತವ್ಯ ಅಂದರು. ಸಮಾಜದಲ್ಲಿರುವ ಪ್ರತಿಯೊಬ್ಬರು ತಮ್ಮ ಆರೋಗ್ಯಗಳನ್ನು ಕಾಪಾಡಿಕೊಳ್ಬೇಕು. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳ ಮೂಲಕ ಅಥವಾ ಸಂಘ ಸಂಸ್ಥೆಗಳ ಮೂಲಕ ನಡೆಯುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಅನುಕೂಲ ಪಡ್ಕೊಳ್ಬೇಕು ಅಂತ ಮನವಿ ಮಾಡಿದ್ರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಬಡವರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಆಸ್ಪತ್ರೆ ಮೂಲಕ ಅನೇಕ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಡಬಗರಿಗೆ ಅಗ್ಗದ ದರದಲ್ಲಿ ವೈದ್ಯಕೀಯ ಸೌಲಭ್ಯ ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಎಂದರು. ಎಫ್ ಆಶಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಸ್ವತ್ತು ಅಭಿಯಾನ, ಜನರ ಮನೆ ಬಾಗಿಲಿಗೆ ಈ ಖಾತೆ ನೀಡಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಜಿ ಪ್ರಭು ನಿರ್ದೇಶನ, ಜನಸೇವೆಗೆ ಮುಂದಾಗುವಂತೆ ಸಲಹೆ. ಆಹಾರ ಇಲಾಖೆ ಭರ್ಜರಿ ಕಾರ್ಯಾಚರಣೆ, ಅನ್ನಭಾಗ್ಯ ಅಕ್ಕಿ ರಾಗಿ ಅಕ್ರಮ ದಾಸ್ತಾನು ಗೋದಾಮು ಮೇಲೆ ದಾಳಿ, ಗೋದಾಮು ಸೀಸ್ ಮಾಡಿದ ಅಧಿಕಾರಿಗಳು, ಗೌರಿಬಿದನೂರಿನಲ್ಲಿ ಪಡಿತರ ಅಕ್ಕಿಯ ದುರುಪಯೋಗ. ಅಮ್ಮನಿಂದಲೇ ಮಕ್ಕಳ ಮನಸ್ಥಿತಿ ಬದಲಾಗಬೇಕು ಎಂದ ಬಿಜೆಪಿ ಮುಖಂಡ ಚಂದ್ರಶೇಖರ್, ಚಿಂತಾಮಣಿಯಲ್ಲಿ ಅದ್ದೂರಿ ಹಿಂದೂ ಸಮಾಜೋತ್ಸವಕ್ಕೆ ಹರಿದು ಬಂದ ಜನಸಾಗರ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.